ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡ್ ಎರ್ತ್ ಮೂವರ್ಸ್ ಅಸೋಸಿಯೇಷನ್ ಇವತ್ತು ಅಧ್ಯಕ್ಷರಾಗಿ ರವಿ ಅವ್ರನ್ನ ಇವತ್ತು ಅನಾನಮಸ್ ಆಗಿ ಎಲೆಕ್ಟ್ ಮಾಡಿದ್ವಿ. ಅದೇ ಥರ ಸೆಕ್ರೆಟರಿ ಆಗಿ ನಾರಾಯಣ ಸ್ವಾಮಿ ಅವರು ಸೆಕ್ರೆಟರಿ ಆಗಿ ಈ ದಿನ ಅವ್ರನ್ನ ಅನೌನ್ಸ್ ಮಾಡಿದ್ವಿ. ಟ್ರೆಸರರ್ ಆಗಿ ನಮ್ಮ ನಾಗರಾಜ್ ಅವ್ರನ್ನ ಈ ದಿನ ಎಲೆಕ್ಟ್ ಮಾಡಿದ್ವಿ. ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಶಶಿಕುಮಾರ್ ಅವ್ರನ್ನ ವಿಜಯಕುಮಾರ್ ಅವ್ರನ್ನ ಮಾಡಿದ್ವಿ. ಅದೇ ಥರ ಇಲ್ಲಿ ಟರ್ಮಿನಲ್ಲು ಯಶವಂತಪುರ ಎಲ್ಲ ಸೇರಿ ನಮ್ಮ ದುರ್ಗಾ ಆನಂದ್ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ವಿ. ಒಂದೊಂದು ರೋಡ್ಗೆ ಒಬ್ಬರೊಬ್ಬರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ವಿ. ಆನಂದಣ್ಣ, ಜಯಣ್ಣ, ತುಮಕೂರು. ಒಂದಿವಸ ಆನಂದ್ ವೈಸ್ ಪ್ರೆಸಿಡೆಂಟ್ ಈ ಸಾಯಂಕಾಲ ಅವರು ಮಾಡ್ಬಿಡ್ಬೋದು. ಯಾರ್ಯಾರು ಇಪ್ಪತ್ತು ಗ್ರೂಪ್ ಜಯಣ್ಣ ತುಮಕೂರು ರೋಡ್ ವೈಸ್ ಪ್ರೆಸಿಡೆಂಟ್. ಒಬ್ಬೊಬ್ಬರೇ ಹೇಳಿ ಅಲ್ಲಿ ನೋಡಿ. ಪಾಲ್ಕೆರಮ್ಮ ಮಂಜಣ್ಣ ಮಾಗಡಿ ರೋಡ್ ವೈಸ್ ಪ್ರೆಸಿಡೆಂಟ್. ರಾಜಣ್ಣ ನಮ್ಮ ರಾಜೀವಣ್ಣ ಯಶವಂತಪುರ ಮತ್ತು ಮಹಾಲಕ್ಷ್ಮಿ ಇದು ಮಲ್ಲೇಶ್ವರಂ. ಚಂದ್ರಣ್ಣ ಹೆಬ್ಬಾಳ ಮತ್ತು ಗಣೇಶಣ್ಣ CB ಗಣೇಶಣ್ಣ ಕನಕಪುರ ರೋಡ್. ಜಗೀರುಲ್ಲಾ ಕಾಲ್ ಬನ್ನೇರ್ಘಟ್ಟ ರೋಡ್. ಪ್ರಣಿ ಹೆಸರುಘಟ್ಟ ರೋಡ್. ಅಯ್ಯಪ್ಪ ಅವರು ಗುಟ್ಟಳ್ಳಿ ರೋಡ್ ಮತ್ತು DK ಮಧು ಅವರು ಎಲೆಕ್ಟ್ರಾನಿಕ್ ಸಿಟಿ ರೋಡ್. ರುದ್ರೇಗೌಡರು ಮಾಗಡಿ ರೋಡ್. ಇಮ್ರಾನ್ ಶಿವಾಜಿನಗರ್ ಮತ್ತು ಸತೀಶ್ ಮೈಸೂರು ರೋಡ್. ಲೋಕೇಶ್ ರಿಂಗ್ ರೋಡ್. ನವೀನ್ ಕುಮಾರ್ ಯಶವಂತಪುರ ಹಾಗೂ ನಂಜೇಗೌಡರು ಮಾಗಡಿ ರೋಡ್. ಮಧು ಮತ್ತು ಜಯಣ್ಣ ಅವರು ಟಿನ್ ಫ್ಯಾಕ್ಟ್ರಿ. ಅದೇ ಥರ ಇನ್ನು ಕೆಲವು ರೋಡ್ನವ್ರನ್ನ ಇನ್ನೂ ತೀರ್ಮಾನ ಮಾಡಿಲ್ಲ, ಅವ್ರವ್ರ ಹೆಸರು ಕೊಟ್ಟಿಲ್ಲ. ಡಿಸೆಂಬರು 15ನೇ ತಾರೀಕು ಒಳಗಡೆ ಎಲ್ಲರೂ ಅವ್ರವ್ರ ಮೆಂಬರ್ಶಿಪ್ನ ತೊಗೊಂಡ್ಬಿಡ್ಬೇಕು. ಅವ್ರವ್ರ ಮೆಂಬರ್ಶಿಪ್ ಪಡೆದ ತಕ್ಷಣ ಸರ್ಕಾರದ ಹತ್ರ ನಮ್ಮ ಕುಂದುಕೊರತೆಗಳು ಏನಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಒಂದು ಅಸೋಸಿಯೇಷನ್ ಮೂಲಕ ಇವತ್ತು ತೀರ್ಮಾನ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ಲಾರಿ ಮಾಲೀಕರು, ಡಬ್ರೀಸ್ ಲಾರಿ ಮಾಲೀಕರಿಗೆ ಇನ್ನು ಮುಂದೆ ಬರೋ ತೊಂದರೆಗಳಿಗೆ, ಅದೇ ಥರ ಈ JCB ನಂಬ್ಕೊಂಡವ್ರು, ನಮ್ಮನ್ನು ನಂಬ್ಕೊಂಡವ್ರು ಅವ್ರ ಪಾಪ ಅವ್ರು ಯಾವುದೇ ಕಾರಣಕ್ಕೆ ನಾವು ಕೈ ಬಿಡೋಕೆ ರೆಡಿ ಇಲ್ಲ. ಅವ್ರಿಗೂ ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ನ ಮಾಡಲಿಕ್ಕೆ ಈ ಸರ್ಕಾರ ನಮಗೆ ಅಡ್ಡಪಡಿಸ್ತಾ ಇದೆ ಅಂದರೆ ಅದನ್ನು ಯಾವುದೇ ಆಗಲಿ ಪ್ರಾಣ ಕೊಟ್ಟಾದರೂ ನಮ್ಮ ಲಾರಿ ಮಾಲೀಕರನ್ನ ಕಾಪಾಡಬೇಕೆಂಬ ತೀರ್ಮಾನನ ಎಲ್ಲ ಮುಖಂಡರು ಇವತ್ತು ತಗೊಂಡಾಗಿದೆ. ಇನ್ನು ಮುಂದೆ ಯಾವುದೇ ತೊಂದರೆ ಇರಲಿ, ಅಸೋಸಿಯೇಷನ್ ಪ್ರೆಸಿಡೆಂಟ್ನ, ಸೆಕ್ರೆಟರಿನ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ನ, ಟ್ರೆಸರ್ನ ನೀವು ಫೋನು ದೂರವಾಣಿ ಮೂಲಕ ಸಂಪರ್ಕ ಇಟ್ಟು ನಿಮ್ಮ ತೊಂದರೆಗಳನ್ನ ನೀವು ಬಗೆಹರಿಸಬೇಕು ಅಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಂತೋಷವಾದ ಸುದ್ದಿ ಏನಂದ್ರೆ, ಹಲವಾರು ವರ್ಷ ಸುಮಾರು 1991ನೇ ಇಸ್ವಿಯಿಂದ ಸರ್ಕಾರನ ಹಲವಾರು ಸಲ ಕೇಳಿದ್ವಿ. ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಹಲವಾರು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಮ್ಮ ಲಾರಿ ಮಾಲೀಕರ ಸಂಘಕ್ಕಾಗಲಿ ಲಾರಿಯವರಿಗಾಗಲಿ. 8th ಸ್ಟ್ಯಾಂಡರ್ಡು ಓದಿರದ ಲೈಸೆನ್ಸ್ ಅಂತ ಹೇಳೋದನ್ನು ರದ್ದು ಮಾಡಿದ್ರು. ನ್ಯಾಷನಲ್ ಪರ್ಮಿಟ್ 1,50,000 ಇದ್ದದನ್ನ 15,000 ಮಾಡಲಿಕ್ಕೆ ಅವರು ಬಹಳ ದೊಡ್ಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಆಮೇಲೆ ಮಧ್ಯದಲ್ಲಿ ಟ್ಯಾಕ್ಸ್ ಹಾಕೋದನ್ನೆಲ್ಲ ಲೈಫ್ ಟ್ಯಾಕ್ಸ್ನ ಕಡಿಮೆ ಮಾಡಿ ನಾರ್ಮಲ್ ಟ್ಯಾಕ್ಸ್ ಮಾಡಿದ್ರು. ಇವತ್ತು ಬಹಳ ದೊಡ್ಡ ಸುದ್ದಿ ಏನಂದ್ರೆ, 1991ನೇ ಇಸ್ವಿಯಿಂದ 2020 ವರ್ಷ ತನಕ ಹಲವಾರು ಕೇಸುಗಳು ತಮಿಳುನಾಡು ಗಾಡಿ ಆಗಲಿ, ಆಂಧ್ರ ಗಾಡಿ ಆಗಲಿ, ಕರ್ನಾಟಕದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಬರಬೇಕಾಗಿತ್ತು ಸರ್ಕಾರಕ್ಕೆ. ಆದರೂ ಕೂಡ ನಮ್ದು ಬೇಡಿಕೆ ನಾವು ಬಹಳ ದಿನ ಕೊಡ್ತಾ ಇದ್ದೀವಿ, ಅದನ್ನ 50% ಮಾಡಬೇಕು ಅಂತ ಇವತ್ತು ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಇವತ್ತು ಆರ್ಡರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ 1991ನೇ ಇಸ್ವಿಯಿಂದ 2020 ವರ್ಷದ ತನಕ ಏನೇನು ಕೇಸ್ ಇದೆಯೋ ಅದಕ್ಕೆಲ್ಲ 50% ಪೆನಾಲ್ಟಿ ಕಟ್ಟಬೇಕು, ಅದಕ್ಕೆ ಮೇಲೆ ಕಟ್ಟಂಗಿಲ್ಲ ಹಂಗಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಮಿಷನರ್ ಸಾಹೇಬ್ಗೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಯಾಕಂದ್ರೆ ಕಮಿಷನರ್ ಸಾಹೇಬರು ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಅವರು ಎಂಟೈರ್ ಟೀಮ್ಗೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ, ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಬಹಳ ದೊಡ್ಡ ಧನ್ಯವಾದ ಇರ್ತೀವಿ. ಇವತ್ತಿಂದ ನಿಮ್ಮ DSA ಕೇಸ್ಗೆ
50% ಹಣ ಕಟ್ಟಿದ್ರೆ ಸಾಕು. 25,000 ಇದ್ರೆ ಅದು 12,000 ಕಟ್ಟಿದ್ರೆ ಸಾಕು. 20,000 ಮ್ಯಾಗಿದೆ ಎಲ್ಲ ಫೈನು, ಅದು 10,000 ಕಟ್ಟಿದ್ರೆ ಸಾಕು. ಬಡ ಲಾರಿ ಮಾಲೀಕರಿಗೆ ಇದು ಒಂದು ಬಹಳ ದೊಡ್ಡ ಗಿಫ್ಟ್ ಸರ್ಕಾರ ಕೊಟ್ಟಿದೆ. ಆದ್ರಿಂದ ನಾವೆಲ್ಲರೂ ಸರ್ಕಾರಕ್ಕೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಮಾನ್ಯ ಮಂತ್ರಿಗಳಿಗೆ, ಕಮಿಷನರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಅವರು ಎಲ್ಲಾರ ತಂಟಕ್ಕೆ ಸೆಕ್ರೆಟರಿ ಸಾಹೇಬರಿಗೆ ಎಲ್ಲರಿಗೆ ಬಹಳ ದೊಡ್ಡ ಅಭಿನಂದನೆ ಲಾರಿ ಮಾಲೀಕರು. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇದು ಮಾಲೀಕರ ಸಭೆ ನಡೀತು. ಬಹಳ ದೊಡ್ಡ ಕುಂದುಕೊರತೆಗಳಿದೆ. ಸುಮಾರು 6,000 ಗಾಡಿ ಬೆಂಗಳೂರು ಸುತ್ತಮುತ್ತ ದಿನಾಂತರ ಎಲ್ಲೆಲ್ಲಿ ಏನೇನು ತೊಂದರೆ ಇದೆಯೋ ಈ ಡಬಲ್ಸ್ ಎಲ್ಲ ತಗೊಳ್ಳೋ ಕೆಲಸ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಮಾಡೋ ಕೆಲಸನ ನಾವು ಮಾಡ್ತಾ ಇದೀವಿ. ಇದನ್ನು ಕಾರ್ಪೊರೇಷನ್ ತರ ಏನನ್ನ ಕರೆಕ್ಟ್ ಮಾಡ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು. ಬರೀ ಕಸ ಮಾತ್ರ ತಗೊಂಡೋಗ್ತಾರೆ. ಈ ಮಣ್ಣು ತಗೊಂಡೋಗ್ಲಿಕ್ಕೆ ನಮ್ಗೆ ದುಡ್ಡು ಕೊಡಲ್ಲ, ದುವಾಣಿ ಕೊಡಲ್ಲ. ಆದ್ರೂ ನಮ್ದು ಬಹಳ ದೊಡ್ಡ ಕೊಡುಗೆ ಇದೆ, ಸರ್ವಿಸ್ ಇದೆ. ಎಲ್ಲಿ ಡೆಮಾಲಿಷ್ ಮಾಡಿದ್ರು ಕೂಡಲೇ ಅದನ್ನ ಬೆಂಗಳೂರು ನಗರನ ಶುದ್ಧವಾಗಿಡಬೇಕು, ಒಂದು ಗ್ರೀನ್ ಬೆಂಗಳೂರು ಇಡಬೇಕು ಎಂಬುದರಲ್ಲಿ ಡಬ್ಲ್ಯೂಎಸ್ ಲಾರಿ ಮಾಲೀಕರು ಬಹಳ ದೊಡ್ಡ ಮುತುವರ್ಜಿ ತಗೊಂಡು ಮಾಡ್ತಾ ಇದೀವಿ. ಇವತ್ತು ಸಭೆ ನಡೀತು. ಆ ಸಭೆಯಲ್ಲಿ ಇವ್ರನ್ನ ಅಧ್ಯಕ್ಷರು ರವಿಕುಮಾರ್ ಅವ್ರನ್ನ ಅಧ್ಯಕ್ಷರು ಮಾಡಿದೀವಿ. ಅದೇ ತರ ನಾರಾಯಣ ಅವ್ರನ್ನ ಸೆಕ್ರೆಟರಿ ಮಾಡಿದೀವಿ. ನಾಗರಾಜ್ ಅವ್ರನ್ನ ಟ್ರೆಸರ್ ಮಾಡಿದೀವಿ. ಸೀನಿಯರ್ ವೈಸ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅವ್ರನ್ನ ಮಾಡಿದೀವಿ. ಎಲ್ಲಾ ಜಯಣ್ಣ ಅವ್ರನ್ನ, ಎಲ್ಲಾ ಪದಾಧಿಕಾರಿಗಳನ್ನ ಒಂದೊಂದು ರೋಡ್ಗೆ ಒಂದೊಂದು ವೈಸ್ ಪ್ರೆಸಿಡೆಂಟ್, ಒಂದೊಂದು ಸೆಕ್ರೆಟರಿ ಮಾಡಿದ್ವಿ. ಅದರಿಂದ ಒಗ್ಗಟ್ಟ ಇದ್ದು ಈ ಆರ್ಗನೈಸೇಷನ್ ತಗೊಂಡೋಗ್ಬೇಕು ಎಂಬುದರಲ್ಲಿ ಬಹಳ ದೊಡ್ಡ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಮಾಡಿದ್ವಿ. ಇವ್ರ ಕೆಲಸನ ಇವತ್ತಿಂದನೇ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ಥಮೋರ್ ಅಸೋಸಿಯೇಷನ್ ಇಂದ ಸತತ 15 ವರ್ಷದಿಂದ ಸಂಘಟನೆ ಬೆಳ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಕೂಡ ಇನ್ನು 2011ರಲ್ಲಿ ನಾವು ಸಂಘಟನೆ ಸ್ಥಾಪನೆ ಮಾಡಿದೋ, ಇವತ್ತಿಗೆ 15 ವರ್ಷ ಆಗಿದೆ. ಹಾಗೆ ಮತ್ತೊಮ್ಮೆ ಮೊದಲು KP ಜಯಣ್ಣ ಅವ್ರನ್ನ ಮೊದಲನೇ ಟರ್ಮ್ಗೆ ಅಧ್ಯಕ್ಷರು ಮಾಡಿ, ನಂತರ ಚಂದ್ರಣ್ಣ ಅವ್ರನ್ನ ಮಾಡಿದ್ವಿ, ನೆಕ್ಸ್ಟ್ ನಾವು ಆಗಿದ್ವಿ. ಮತ್ತೊಮ್ಮೆ ಈಗ ನಮ್ಮ GR ಷಣ್ಮುಗಪ್ಪರ ಕೃಪಾಶೀರ್ವಾದದಿಂದ ಮತ್ತೊಮ್ಮೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಸಂಘಟನೆಗೆ ನಮ್ಮ ತನು ಮನ ಧನವಾಗಿ ಅರ್ಪಿಸಿ ಶ್ರಮಪಟ್ಟು ವೈಯಕ್ತಿಕವಾಗಿ ಯಾವುದೇ ಇದ್ದಿದ್ರೂ ಶ್ರಮಪಟ್ಟು ದುಡಿತೀವಿ, ಸಂಘಟನೆ ಬೆಳೆಸ್ತೀವಿ. ಎಲ್ಲ ಹಾಗೇ ಈ ಸಂಘಟನೆಯಲ್ಲಿ ಎಲ್ಲರ ಪ್ರತಿಯೊಂದು ರೋಡ್ಗೆ ಪ್ರತಿ 2-3 ಜನ ಲೀಡ್ರುಗಳನ್ನ ಮಾಡಿದ್ದೇವೆ. ಅವ್ರನ್ನ ರೋಡಲ್ಲಿ ಏನೇನೇ ಸಂಬಂಧಪಟ್ಟರು ಕೆಲವ್ರನ್ನ ಎಲ್ಲ ನಾವು ಗ್ರೂಪ್ಗಳಲ್ಲಿ ನಾವು ನಂಬರ್ನ ಎಲ್ಲ ಮೆನ್ಷನ್ ಮಾಡ್ತೀವಿ. ಯಾವ್ಯಾವ ರೋಡಲ್ಲಿ ಯಾರ್ಯಾರ್ದಿದೆ ಫೋನ್ ನಂಬರ್ನ ಎಲ್ಲ ಮೆನ್ಷನ್ ಮಾಡಿ ಎಲ್ಲ ಇನ್ನೊಂದು ಸ್ಟೆಪ್ ಇದೆ. ಪ್ರತಿ ರೋಡ್ಗಳಲ್ಲಿ ಅವು ಸಮಸ್ಯೆ ಇದ್ದರೆ ಅವರು ಬಗೆಹರಿಸ್ತಾರೆ. ಇನ್ನೂ ಹೆಚ್ಚಿನ ಸಮಸ್ಯೆ ಬಂದರೆ ಆನಂದಣ್ಣ ಇದ್ದಾರೆ, ಸೀನಣ್ಣ ಇದ್ದಾರೆ, ಮತ್ತು ಇನ್ನೂ GR ಷಣ್ಮುಗಪ್ಪರು ಇದ್ದಾರೆ. ನಮ್ಮ ಕೈಲೆಲ್ಲ ಬಗೆಹರಿಸೋಕ್ಕಾಗಿಲ್ಲ ಅಂದ್ರೂ ಮೇಲೆ ಅವ್ರು ಇದ್ದಾರೆ. ಎಲ್ಲ ಅವರ ಆಶೀರ್ವಾದದಿಂದ ಮತ್ತು ಅವ್ರ ಸಲಹೆಯಿಂದ ಅವ್ರು ಯಾವ ಥರ ಮಾರ್ಗದರ್ಶನ ತೋರಿಸ್ತಾರೆ ಆ ಥರ ಮುಂದೆ ನಡ್ಕೊಂಡು ಹೋಗ್ತೀವಿ. ಯಾವುದೋ ಸಣ್ಣ ಪುಟ್ಟ ವ್ಯವಸ್ಥೆಗಳಿದ್ದೋ ಎಲ್ಲ ಬಗೆಹರಿಸ್ಕೊಂಡು ಇವಾಗ ಮುಂದೆ ಸಂಘಟನೆ ನಮ್ಮ ಟಿಪ್ಪರ್ ಲಾರಿಯರಿಗೆ ಏನು ಅನುಕೂಲ ಮಾಡಬೇಕು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಅದಕ್ಕೆ ದುಡಿಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮದೇ ಏನೇ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ಅದನ್ನೆಲ್ಲ ತಮ್ಮ ಹೊಟ್ಟೆಗೆ ಹಾಕೊಂಡು ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಮುಂದಿನ ದಿನಗಳಲ್ಲಿ ನನಗೆ ಸಾಥ್ ಕೊಡ್ರಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ನನಗೇನಿಲ್ಲ ಅಂದ್ರೆ ನನಗಿಂತ ಅನುಭವದಲ್ಲಿ ಕೆಲವರು ಇದ್ದಾರೆ, ನಾನೇನು ಅನುಭವ ಅಂತ ಹೇಳ್ತಾ ಇಲ್ಲ, ಅದ್ರ ಕೆಲವು ನನಗೆ ಗೊತ್ತಿರೋದನ್ನ ಅವ್ರದಲ್ಲೂ ನಾನು ಮಾಹಿತಿ ತಗೊಂಡು ಮುಂದೆ ಯಾವ ಥರ ನಡಿಬೇಕು ಅಂತ ಎಲ್ಲರೂ ಕುಂದುಕೊರತೆಗಳನ್ನ ವಿಚಾರಿಸ್ಕೊಂಡು ಮುಂದೆ ಸಂಘಟನೆನ ಯಾವ ಥರ ನಾವು ಬೆಳೆಸ್ಬೇಕು ಅನ್ನೋದೊಂದು ಆಸೆಯಿಂದ ರಾಜ್ಯ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನು ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ KST. ಈ ಸಂದರ್ಭದಲ್ಲಿ ಮಾಡಿದ್ದೀವಿ ಪ್ರಾಣವಾಗಿಸ್ತವ ಇದರಾಗಿ ಡಿಪ್ಪರ್ ಗಾಡಿ ಯಾವುದೋ ಸ್ವಲ್ಪ ಸಮಸ್ಯೆ ಇತ್ತು, ಅದೆಲ್ಲ ಒಟ್ಟುಗೂಡಿ ಒಂದು ಮಾಡಿ ಇವತ್ತು ಎಲ್ಲ ಇಡೀ ಬೆಂಗಳೂರು ಸುತ್ತಮುತ್ತಿರೋ ಡಿಪ್ಪರ್ JCB ಎಲ್ಲ ಗಾಡಿಗಳನ್ನು ಸೇರಿಸಿ ಎಲ್ಲರೂ ಒಂದೇ ಸಮಯದಲ್ಲಿ ಕೆಲಸ ಮಾಡ್ಬೇಕಂತೇಳಿ ರವಿಕುಮಾರ್ನ ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡಿದ್ವಿ. ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದೀವಿ, ಜೊತೆ ಒಂದು ಕೂಡಿ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಹೊಸದಾಗಿ ಅಧ್ಯಕ್ಷರನ್ನಾಗಿ ನಮ್ಮ MS ರವಿಯಣ್ಣ ಮಾಡಿದ್ದೀವಿ. ಎಲ್ಲರೂ ಇನ್ನು ಮುಂದೆ ಇದೇ ರೀತಿ ಒಗ್ಗೂಟಕೊಂಡು ಎಲ್ಲ ಒಂದಾಗಿ ಸಹಕಾರ ಮಾಡಿ ನಮ್ಮ ಎಲ್ಲ ಲಾರಿ ಓನರ್ಸ್ಗಳು ಒಂದಾಗಲಿ, ಎಲ್ಲರೂ ಒಂದು ಒಗ್ಗಟ್ಟಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಲ್ಲಿ ಒಂದು ಒಳ್ಳೆ ಯಶಸ್ಸನ್ನ ತರಲಿ ಅಂತ ನಾವು ಇವತ್ತು ಅಧ್ಯಕ್ಷನ ಮಾಡಿದ್ದೀವಿ. ಎಲ್ಲರಿಗೂ ಅವ್ರು ಒಳ್ಳೇದಾಗಲಿ. ರಾಜ್ಯೋತ್ಸವ ಅಂಗವಾಗಿ ಇವತ್ತು ನಮ್ಮ ಅಧ್ಯಕ್ಷರಾಗಿ ರವಿಕುಮಾರರ ಆಯ್ಕೆ ಆಗಿದ್ದಾರೆ. ಬಹಳ ಸಂತೋಷದ ವಿಷಯ. ಅವ್ರ ಜೊತೆಗೆ ನಮ್ಮ ನಾಗರಾಜಣ್ಣವರು
ಆಯ್ಕೆಯಾಗಿದ್ದಾರೆ. ಇದು ಸಂತೋಷದ ವಿಷಯ. ನಮ್ಮೆಲ್ಲ ಹಿರಿಯರಾಗಿ ನಮ್ಮ ಆನಂದಣ್ಣವರು ಇದ್ದಾರೆ, ಆಮೇಲೆ KP ಜಯಣ್ಣವ್ರು ಇದ್ದಾರೆ, ಎಲ್ಲರೂ ಆಯ್ಕೆ ಆಗಿದ್ದಾರೆ. ವಿಜಯ್ ಕುಮಾರ್ ಅವರು ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಜಯಣ್ಣವ್ರು ಇದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನಂದ್ರೆ ಒಳೊಳಗೆ ಜಗಳ ಬಿಟ್ಟು ಒಗ್ಗಟ್ಟಿಂದ ತಾವು ಎಲ್ಲ ಮುಂದೆ ತಗೊಂಡೋದ್ರೆ ಎಲ್ಲ ಇದು ಆಗುತ್ತೆ. ಅದನ್ನ ಬಿಟ್ಟು ಅದೊಂದ್ ದಾರಿ ತಿರ್ಗಾ ಇದು ಮಾಡ್ಕೊಂಡ್ರೆ ಅದು ಬಹಳ ತಪ್ಪಾಗುತ್ತೆ. ಕರೆಕ್ಟ್ ಅಣ್ಣ? ಎಲ್ಲಾರು ಒಗ್ಗಟ್ಟಾಗಿರ್ಬೇಕು. ಇನ್ಮೆಯಿಂದ ಏನಾಯ್ತು 10 ಜನ ಕೂತ್ಕೊಂಡು ಮಾತಾಡಿ. ಒಂದ್ ರೋಡ್ 10 ಜನ ಸ್ಥಾಪನೆ ಆದ್ರೆ 40 ರೋಡ್ಗೆ 400 ಜನ ಆದ್ರು. 400 ರೋಡಿಂದ 4000 ಜನ ಆಗೋ ಇದು ಬರುತ್ತೆ. ಅದನ್ನ ಬೆಳೆಸಿ ತೋರಿಸಿ. ಇದನ್ನು ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ನಮ್ಮ ಟಿಪ್ಪರ್ ಲಾರಿ ಅಸೋಸಿಯೇಷನ್ ಕಡೆಯಿಂದ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಇಂದ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ GR ಷಣ್ಮುಗಪ್ಪ ಅವರನ್ನ ಕರೆದಿದ್ವಿ. ಅವ್ರು ಈ ಸಭೆಗೆ ಬಂದು ನಮ್ಮ MSS ರವಿ ಅವ್ರನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ದಾರೆ. ಇದು ಒಂದು ಸಂತೋಷದಾಯಕ ವಿಚಾರ. ಹಾಗೂ ಇದರ ಜೊತೆಗೆ ನಮ್ಮ ಸೆಕ್ರೆಟರಿ ಆಗಿ ನಮ್ಮ ಶ್ರೀಯುತ ನಾರಾಯಣ ಸ್ವಾಮಿ ಅವ್ರನ್ನ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೂ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ MG ವಿಜಯ್ ಕುಮಾರ್ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಖಜಾಂಚಿ ಟ್ರೆಜರರ್ ಆಗಿ AMP ನಾಗರಾಜಣ್ಣ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದ್ಮೇಲೆ ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಆನಂದಣ್ಣ ಅವ್ರನ್ನ ಎಲ್ಲರನ್ನೂ ಅಧ್ಯಕ್ಷ ವೈಸ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದರಿಂದ ನಾವೇನಪ್ಪಾ ಅಂದ್ರೆ ನಮ್ಮ ಟಿಪ್ಪರ್ ಲಾರಿ ಮಾಲೀಕರಿಗೆ ತುಂಬಾ ತೊಂದರೆಗಳಿದ್ವು. ಅವನ್ನೆಲ್ಲ ನಾವು ಶ್ರೀಯುತ ಅಧ್ಯಕ್ಷರ ಗಣನೆಗೆ ತಂದಿದ್ದೀವಿ. ಈಗ ನಮ್ಮಲ್ಲಿ ಇದ್ದಂಥ ಚಿಕ್ಕ ಪುಟ್ಟ ಮನಸ್ತಾಪಗಳನ್ನೆಲ್ಲ ನಾವು ಬದಿಗೊತ್ತಿ ಎಲ್ಲರೂ ಒಗ್ಗಟ್ಟಾಗಿ ಈ ಸಂಸ್ಥೆ ಬೆಳೆಯೋದಕ್ಕೋಸ್ಕರ ಮತ್ತು ಈ ಟಿಪ್ಪರ್ ಅಸೋಸಿಯೇಷನ್ ಟಿಪ್ಪರ್ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಒಳ್ಳೇದಾಗೋ ತರ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲ ಮಾಲೀಕರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 70 ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ಅದ್ದೂರಿಯಾಗಿ ಮಾಡಿದೀವಿ. ನಮ್ಮ ಯೂನಿಯನ್ ನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಅದನ್ನ ಸರಿಮಾಡಿಸಿಕೊಂಡು ಇವತ್ತು ಪುನಃ ಷಣ್ಮುಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪುನಃ ರವಿಕುಮಾರ್ ಅವರ ಅಧ್ಯಕ್ಷರು ಮಾಡಿ, ನಮ್ಮ ನಾಗರಾಜ್ ಅವರನ್ನ ಖಜಾಂಚಿ ಮಾಡಿ, ಮತ್ತೆ ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ವಿಜಯ್ ಕುಮಾರ್ ಅವ್ರು ಮಾಡಿ, ಹಿರಿಯರಾಗಿದ್ದ ಆನಂದಣ್ಣವ್ರನ್ನು ಸಹ ಗೌರವಾಧ್ಯಕ್ಷರು ಮಾಡಿ ನಾವೆಲ್ಲ ಮುಂದೆ ಯಾವುದೇ ತೊಂದರೆ ಬಂದ್ರೆ ನಾವು ಬಗೆಹರಿಸಿಕೊಂಡು ಒಗ್ಗಟ್ಟಾಗಿರ್ತೀವಿ ಅಂತ ನಾವು ಈ ಮೂಲಕ ಹೇಳ್ತೀವಿ.